ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ದೆಹಲಿಯಲ್ಲಿ ಸಂಸದರೆಲ್ಲರನ್ನ ಸಭೆ ಸೇರಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಕಳಿಸಿರುವಂತಹ ಪ್ರಸ್ತಾಪಗಳ ಮತ್ತು ಕರ್ನಾಟಕದ ಪೆಂಡಿಂಗ್ ಇರುವಂತಹ ಬೇರೆ ಬೇರೆ ಪ್ರಾಜೆಕ್ಟ್ಗಳು, ಇನಿಷಿಯೇಟಿವ್ಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಆಗಿದೆ. ರಾಜ್ಯದ ನೀರು, ನುಡಿ, ಭಾಷೆ ಈ ಎಲ್ಲ ವಿಷಯಗಳು ಬಂದಾಗ ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರದ ಹತ್ರ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಂಸದರು ಮುಖ್ಯಮಂತ್ರಿಗಳಿಗೆ ನಾವು ಬಹಳ ಸ್ಪಷ್ಟವಾದಂತಹ ಆಶ್ವಾಸನೆ ನೀಡಿದ್ದೀವಿ. ಯಾವುದೇ ರಾಜ್ಯದ ಇಶ್ಯೂ ಬಂದಾಗ ನೀವು ಯಾವುದೇ ಪ್ರಸ್ತಾಪವನ್ನು ಕಳಿಸಿ ಕೇಂದ್ರ ಸರ್ಕಾರದ ಸಪೋರ್ಟ್ ಅನ್ನು ತಗೊಳ್ಬೇಕು ಅಂತಿದ್ದಾಗ ನಾವು ರಾಜ್ಯ ಸರ್ಕಾರದ ಜೊತೆಗೆ ಸಂಪೂರ್ಣವಾಗಿ ನಿಂತು ಸಹಕಾರ ಮಾಡ್ತೀವಿ ಅನ್ನುವಂಥದ್ದನ್ನ ಮೀಟಿಂಗ್ ನಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿ. ಹಲವು ಅನುದಾನಗಳ ಬಗ್ಗೆ ಅವರು ಹೇಳ್ತಾ ಇದ್ರು, ಬರಗಾಲದಿರ್ಬೋದು ಅಥವಾ ಈ ಹಿಂದೆ ಪ್ರಾಜೆಕ್ಟ್ಗಳಿಗೆ ಸಾಕಷ್ಟು ಸಾರಿ ಮನವಿ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಎಸ್ಪೆಷಲಿ ನಮ್ಮ ಸಂಸದರು, ಕರ್ನಾಟಕ ಸಂಸದರು ನೀವ್ ಹೇಳ್ತಾ ಇದ್ದೀರಿ ಸರ್, ಏನು ಹೇಳಲೇ ಇಲ್ಲ. ಅದು ಯಾವ್ದನ್ನು ಪರಮೇಶ್ವರ್ ಅವರು ಹೇಳಿದರೆ 40,000 ಕೋಟಿಯಷ್ಟು ಹಣ ಪೆಂಡಿಂಗ್ ಇದೆ, ಬಾಕಿ ಬರಬೇಕಿದೆ. ಈಗ ವಿಸ್ತೃತವಾಗಿ ಚರ್ಚೆ ಆಗಿದೆ. ಆ ಚರ್ಚೆಯಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತಹ ಯಾವುದೇ ಹಣಕಾಸಿನ ಸಪೋರ್ಟ್ ಇರಬಹುದು, ಲ್ಯಾಂಡ್ ಅಕ್ವಿಸಿಷನ್ಗೆ ಇನ್ನೊಂದು ಸಪೋರ್ಟ್ ಇರಬಹುದು, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಗಳ ವಿಚಾರ ಇರಬಹುದು. ಇದೆಲ್ಲದಕ್ಕೂ ಕೂಡ ತ್ವರಿತವಾಗಿ ಆ ಕ್ಷೇತ್ರದ ಸಂಸದರು, ರಾಜ್ಯ ಸರ್ಕಾರದ ಮಂತ್ರಿಗಳು ಅದನ್ನೆಲ್ಲ ಸೇರಿ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದಾಗಿದೆ. ಅದನ್ನ ನಾವೆಲ್ಲರೂ ಸೇರಿ ಸಹ ಕೊಡ್ತೀವಿ. ಇನ್ನು ಮುಖ್ಯಮಂತ್ರಿಗಳು ಸಭೆ ನಡೆದ ನಂತರ, ಕಂಪ್ಲೀಟ್ ಆದ ನಂತರ ಡೀಟೇಲ್ ಆಗಿ ವಿಚಾರಗಳನ್ನ ನಾವು ತಿಳಿಸ್ತಾರೆ. ಅವರು ಮತ್ತೆ ಹಿರಿಯ ಸಚಿವರುಗಳು ಇರುವಂತಹ ಟೈಮ್ನಲ್ಲಿ ಮೀಟಿಂಗ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಅದನ್ನ ನಾನು ಹೇಳುವಂಥದ್ದು ಸರಿಯಾಗೋದಿಲ್ಲ ಅಂತ ನಾನು ನಿಮ್ಮ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಕೊಡ್ತಾ ಇಲ್ಲ ಅಷ್ಟೇ. ಧನ್ಯವಾದ. Honorable Chief Minister of Karnataka, Shri D.K. Shivkumar had called a meeting today of all MPs across parties representing Karnataka here at Karnataka Bhavan. We had a detailed discussion on the projects, proposals and initiatives of the Karnataka government that are need support from the government of India. There's a bipartisan consensus on most of the projects which benefit the state of Karnataka. Once the state government submits the proposals regarding these projects and other pending clearances that is required from government of India in the prescribed manner, all of us, irrespective of the political affiliation, will push for the project to get cleared and the support to be given to those projects from the government of India. We will work together in a bipartisan spirit for the speedy development of Karnataka. Thank you, sir.